ಮಕ್ಕಳಿಗೆ ಎಷ್ಟು ಸೊಕ್ಕು ಅಂತ. ಅವರಿಂದ ಬಂದ ತಕ್ಷಣ ತಿನ್ಲಿಕ್ಕೂ ಏನೂ ಇರಲಿಲ್ಲ. ಹಾಯ್, ಗುಡ್ ಮಾರ್ನಿಂಗ್. ನೆಲ್ಲಿಕಾಯಿ ಇಷ್ಟೇ ಇದೆ. ನೆಲ್ಲಿಕಾಯಿ ಇದು ಜ್ಯೂಸ್ ಮಾಡ್ಕೊಳ್ತೇನೆ ಈಗ. ಇದೊಂದು ನೆಲ್ಲಿಕಾಯಿ ಈ ಥರ ಆಗಿದೆ. ಕಟ್ ಮಾಡಿ ನೋಡ್ತೇನೆ ಹೇಗಿದೆ ಅಂಥೇಳಿ. ಇವತ್ತು ಉದ್ದಿನ ದೋಸೆಗೆ ಜುನ್ಕ ಮಾಡ್ಕೊಳ್ತಾ ಇದ್ದೇನೆ. ಉದ್ದಿನ ದೋಸೆ ಜೊತೆಗೆ ಜುನ್ಕ. ಬಿಸಿನೀರು ಒಂದ್ಸಲ ಕುಡಿದು ಆಮೇಲೆ ವಾಕಿಂಗ್ ಹೋಗಬೇಕು. ನಿನ್ನೆ ರಾತ್ರಿ ಉಪ್ಪು ಹಾಕಿಡ್ಲಿಕ್ಕೆ ಮರ್ತೋದೆ. ಇದು ನೋಡಿ ಹುರುಳಿಕಾಳು ಬೇಯಿಸ್ಕೊಳ್ಬೇಕೀಗ. ಇವತ್ತು ಇದ್ರದ್ದೇ ಸಾರು ಮಾಡೋದು, ಹುರುಳಿಕಾಳಿನ ಸಾರು. ಉದ್ದಿನ ದೋಸೆ ಜೊತೆಗೆ ಇವತ್ತು ಜುನ್ಕ ಮಾಡ್ತಾ ಇದ್ದೇನೆ. ಕಡಲೆ ಹಿಟ್ಟಿನ ಜುನ್ಕ. ಅದಕ್ಕೆ ಎಲ್ಲ ಚಾಪ್ ಮಾಡಿಟ್ಟು ಸ್ನಾನ ಮಾಡಿ ಅನಗಂಗೆ ಜಡೆ ಹಾಕಿ ಬಂದೆ. ಈಗ ಒಂದು ಕಡೆ ಜುನ್ಕ ಮಾಡ್ಕೊಳ್ತೇನೆ, ಒಮ್ಮೆ ಇನ್ನೊಂದು ಕಡೆ ದೋಸೆ ತಗೊಳ್ತೇನೆ. ನೋಡಿ, 2 ತವೆ ಇಟ್ಟಿದೆ, ದೋಸೆ ತವೆ. ಇದೊಂದು ತವೆ ಇಟ್ಟಿದೆ. ಜುನ್ಕ ಮಾಡ್ಕೊತಾ ಇದ್ದೇನೆ. ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೇನೆ. ಈ ಉದ್ದಿನ ದೋಸೆ ಜೊತೆಗೆ ಕಡಲೆ ಹಿಟ್ಟಿನ ಜುನ್ಕ ಸೂಪರ್ ಕಾಂಬಿನೇಷನ್ ನೋಡಿ. ನಾವು ಯಾವಾಗಲಾದರೂ ಉದ್ದಿನ ದೋಸೆ ಮಾಡಿದ್ರೆ ಚಟ್ನಿ ಮಾಡೋದು ಅಪರೂಪ. ಚಟ್ನಿ ಮಾಡಿದ್ರೆ ನಮ್ಮ ಮನಗಂಗೆ ಆಗೋದಿಲ್ಲ. ಜುನ್ಕ ಅಥವಾ ಬಾಜಿ ಮಾಡ್ತೇವೆ, ಆದರೆ ಜುನ್ಕ ಮಾಡೋದೇ ಹೆಚ್ಚು. ಚಪಾತಿ ಎಲ್ಲ ಈ ಥರ ಮಾಡಿದ್ರೆ ಬಾಜಿ ಮಾಡ್ಕೊಳ್ತೇವೆ. ಇದಕ್ಕೂ ಬಾಜಿ ಮಾಡೋದಿಲ್ಲ ಅಂತಲ್ಲ, ಆದರೆ ಇದು ಜುನ್ಕ ಮಾಡೋದೇ ಹೆಚ್ಚಿಗೆ ನಾವು. ಬೆಳಗ್ಗೆ ಗಡಿಬಿಡಿ. ಡೈಲಿ ಒಂದು 2-3 ದನ ಅಷ್ಟೇ ಬರ್ತಿತ್ತು. ಇವತ್ತು ಲೆಕ್ಕ ಮಾಡಿದೆವು, 12 ದನಗಳು ಬಂದಿದ್ದೇವೆ. 12 ದನಗಳು ಬಂದಿದ್ದು ಅಡ್ಡಿಲ್ಲ. ಅಕ್ಕಚ್ಚಿ ಹೊರಗೆ ತೊಗೊಂಡು ಹೋಗಲಿಕ್ಕೆ ಕೊಡೋದಿಲ್ಲ. ಗೇಟ್ ಮುಂದೆ ನಿಂತ್ಕೊಂಡು ನನಗೆ ಗೇಟ್ ಆಚೆ ಹೋಗಲಿಕ್ಕೆ ಕೊಡೋದಿಲ್ಲ. ಹಾಗಾಗಿ ನಾನು ಅಕ್ಕಚ್ಚಿ ತಂದವಳು ಹಾಗೆ ಇಟ್ಕೊಂಡೆ. ಎಲ್ಲ ಆ ಕಡೆ ಹೋದ್ಮೇಲೆ ಆಮೇಲೆ ಇಟ್ಟರಾಯ್ತು, ಯಾರು ಬೇಕಾದರೂ ಕುಡೀಲಿ ಅಂತ. ಈಗ ತೊಗೊಂಡು ಕೊಟ್ಟರೆ ಎಲ್ಲ ಜಗಳ ಆಡ್ತವೆ, ಮತ್ತು ಎಲ್ಲ ಕಚ್ಚಿ ಚೆಲ್ಲಿ ಹಾಕ್ತವೆ ಅಂತ. ಫ್ರೆಂಡ್ಸ್, ಇವತ್ತು ತುಂಬ ಬಿಸಿಲು ಹೊರಗಡೆ. ಹಾಗಾಗಿ ಸೋಫಾ ಕವರೆಲ್ಲ ತೆಗೆದು ವಾಶ್ ಮಾಡ್ತೇನೆ. ಈ ಬಿಸಿಲು ಬಂದರೆ ಇದೊಂದು ಬೆನಿಫಿಟ್ ನಮಗೆ, ಬಟ್ಟೆ ಒಣಗಲಿಕ್ಕೆ. ವಾಷಿಂಗ್ ಮಿಷಿನಿಗೆ ಹಾಕಿಬಿಡ್ತೇನೆ. ಈ ಸೋಫಾ ಕವರೆಲ್ಲ ತೆಗೆದು ಈ ಸೋಫಾ ಸೆಟ್ಟಿಗೆಲ್ಲ ತುಂಬ ಬಲೆ ಎಲ್ಲ ಆಗಿತ್ತು, ಡಸ್ಟ್ ಆಗಿತ್ತು, ಎಲ್ಲ ಒರೆಸ್ಕೊಂಡೆ. ಇದು ಸ್ವಲ್ಪ ಬಿಸಿಲಿಗೆ ಹಾಕಬೇಕು. ಸೋಫಾ ಸೆಟ್ಟೆಲ್ಲ ಒಂದ್ಸಲ ಬಿಸಿಲಿಗೆ ಹಾಕಿದ್ರೆ ಚೆನ್ನಾಗ್ತದಲ್ಲ. ಹಾಯ್ ಫ್ರೆಂಡ್ಸ್, ನಮ್ಮನೇಲಿ ಇವತ್ತು ವಿಶೇಷವಾದ ಸಾರು ಏನು ಗೊತ್ತಾ? ಹುರುಳಿಕಾಳಿನ ಸಾರು, ಹಾರ್ಸ್ ಗ್ರಾಮ್. ನಿನ್ನೆ ಇದು ನೆನೆಸಿ ಇವತ್ತು ಬೆಳಿಗ್ಗೆ ಬೇಯಿಸಿದೆ. ಒಂದು 5-6 ವಿಸಿಲ್ ಕೂಗಿಸ್ಕೊಂಡೆ, ಆದರೂ ಕೂಡ ಪೂರ್ತಿಯಾಗಿ ಬೇಯುವುದಿಲ್ಲ ಇದು. ನೋಡಿ, ಹಾರ್ಸ್ ಗ್ರಾಮ್. ಇದು ಸಾರು ಮಾಡ್ಕೊಳ್ಳೋಣ ಇವತ್ತು. ಇದಕ್ಕೆ ಮೊಗ್ಗೆಕಾಯಿ ಹಾಕಬೇಕು. ಇದು ದಕ್ಷಿಣ ಕನ್ನಡದಲ್ಲಿ ಫೇಮಸ್. ಅವರಿಗೆ ಮಾಮೂಲು ಅದು. ನಾವು ಹೇಗೆ ತೊವೆ ಎಲ್ಲ ಮಾಡ್ತೇವೆ ಹಾಗೆ ಅವರಿಗೆ ಈ ಸಾರು ಅಂದರೆ ಮಾಮೂಲು. ಅವರಿಗೆ ಏನೂ ಅಲ್ಲ, ನಮಗಾದ್ರೆ ವಿಶೇಷ, ಅಪರೂಪಕ್ಕೆ ಮಾಡೋದಲ್ಲ. ನಮ್ಮ ಅಕ್ಕ ದಕ್ಷಿಣ ಕನ್ನಡ ಕುಂದಾಪುರದಲ್ಲಿರ್ತಾಳೆ. ಅವ್ರ ಮನೇಲಿ ಯಾವಾಗಲೂ ಮಾಡ್ತಾ ಇರ್ತಾರೆ. ಇದಕ್ಕೆ ಮೊಗ್ಗೆಕಾಯಿ ಹಾಕ್ಕೊಳ್ಬೇಕು. ಮೊಗ್ಗೆಕಾಯಿ ಕೂಡ ಬೇಯಿಸ್ಕೊಳ್ತೇವೆ, 1 ವಿಸಿಲ್ ಕೂಗಿಸ್ಕೊಳ್ತೇನೆ. ಇಲ್ಲಾಂದರೆ ಅದು ಬೇಯಲಿಕ್ಕೆ ಲೇಟ್ ಆಗ್ತದೆ. ಮೊಗ್ಗೆಕಾಯಿ ಹಾಕಿ ಹಾರ್ಸ್ ಗ್ರಾಮ್ ಸಾರು. ಇದು ಕರಿಬೇವು ಚಟ್ನಿ. ಕರಿಬೇವು, ಕಾಯಿ ತುರಿ, ಮೆಣಸು, ಕೊತ್ತಂಬರಿ, ಅರಿಶಿನ ಮತ್ತು ಹುಣಸೆಹಣ್ಣು, ಉಪ್ಪು ಎಲ್ಲ ಹಾಕಿ
ರುಬ್ಕೊಂಡ್ರೆ ಅಂದರೆ ಇದನ್ನ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೆ. ಈಗ ಅದನ್ನ ಮಿಕ್ಸರಿ ಹಾಕಿ ಚಟ್ನಿ ಮಾಡ್ಕೊಂಡ್ರೆ ಆಯಿತು. ಮಾಡಿ ಹಾಗಲಕಾಯಿದು ಫ್ರೈ ಮಾಡ್ಕೊಳ್ಳೋದು. ಇವತ್ತಿಷ್ಟೇ ಅಡುಗೆ, ಸಿಂಪಲ್ ಅಡುಗೆ. ಈಗ ಬೇಗ ಬೇಗ ಅಡುಗೆ ಮಾಡ್ಕೊಳ್ಳೋಣ ಆಯಿತಾ. ಮಳೆ ಇಲ್ಲ ಅಂದರೆ ಎಲ್ಲ ಬಟ್ಟೆನೂ ಒಗೆದು ಹೊರಗೆ ಹಾಕ್ಲಿಕ್ಕೆ ಆಗ್ತದೆ, ಹೌದು. ಆದರೆ ಮಳೆ ಇಲ್ಲ ಅಂದರೆ ಎಷ್ಟು ಕಷ್ಟ ಅಲ್ಲ. ಎಷ್ಟು ಜನ ಭತ್ತದ ಗದ್ದೆಗೆಲ್ಲ ಸಸಿ ಎಲ್ಲ ನೆಟ್ಟಿದ್ದಾರೆ, ಅವರಿಗೆಲ್ಲ ತುಂಬ ಕಷ್ಟ. ಮಳೆ ಬರಬೇಕಿತ್ತು. ಚಟ್ನಿ ಹಿಟ್ಟು ಆಗಿದೆ ನೋಡಿ. ಇದನ್ನೊಮ್ಮೆ ಲೋ ಫ್ಲೇಮಲ್ಲಿ ಮತ್ತೆ ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಮೊದಲೇ ಹುರಿದಿದ್ದೆ ಮೆಣಸು, ಕಾಯಿ ತುರಿ ಎಲ್ಲ, ಆದರೂ ಇನ್ನೊಮ್ಮೆ ಅದನ್ನ ಹುರ್ಕೊಳ್ಬೇಕು. ಇಷ್ಟು ಹಾರ್ಸ್ ಗ್ರಾಮ್ ತೆಗೆದು ಇದನ್ನ ಸ್ವಲ್ಪ ರುಬ್ಕೊಳ್ಬೇಕು. ಆಮೇಲೆ ಈ ಸಾರು ಜೊತೆಗೆ ಹಾಕಬೇಕು. ಈ ಸಾರಲ್ಲೂ ಕೂಡ ಇದೆ, ಹುರುಳಿಕಾಳು ಇದೆ. ಆದರೆ ಸ್ವಲ್ಪ ದಪ್ಪ ಆಗಬೇಕಂದ್ರೆ ಇದನ್ನ ಸ್ವಲ್ಪ ರುಬ್ಕೊಂಡು ಅದರಲ್ಲಿ ಹಾಕಿ ಸಾರು ಮಾಡ್ಕೊಳ್ಬೇಕು. ಈ ಹುರುಳಿಕಾಳಿನ ಸಾರು ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮೊಗೆಕಾಯಿ ನೋಡಿ, ಮೊಗೆಕಾಯಿ ಇದನ್ನ ಬೇಯಿಸ್ಕೊಂಡಿದ್ದೆ, ಅದನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೇನೆ. ಹಾರ್ಸ್ ಗ್ರಾಮ್ ಕುದುರೆಯಷ್ಟೇ ಶಕ್ತಿ ಬರುತ್ತೆ ನಮಗೆ ತಿಂದರೆ. ಸೊ ಹಾಗಾಗಿ ಅದಕ್ಕೆ ಹಾರ್ಸ್ ಗ್ರಾಮ್ ಅಂತ ಹೆಸರಿಟ್ಟಿರಬೇಕು. ಅಪರೂಪಕ್ಕೆ ಮಾಡುವಂಥ ಸಾರಿದು. ನಮ್ಮನೇಲಂತೂ ಅಪರೂಪಕ್ಕೇ ಮಾಡ್ತಾರೆ ಇದನ್ನ, ಯಾವಾಗಲೂ ಮಾಡೋದಿಲ್ಲ. ತುಂಬ ಚೆನ್ನಾಗಿರ್ತದೆ. ಅದಕ್ಕೆ ಹಸಿಮೆಣಸೆಲ್ಲ ಹಾಕಿ ಮಾಡಿದರೆ ಟೇಸ್ಟಿಯಾಗಿರ್ತದೆ. ಅದಕ್ಕೆ ರುಬ್ಕೊಂಡಿದ್ದೆ, ಹುರುಳಿಕಾಳನ್ನು ಸ್ವಲ್ಪ ರುಬ್ಕೊಂಡಿದ್ನಲ್ಲ, ಅದನ್ನು ಕೂಡ ಆ್ಯಡ್ ಮಾಡಿದೆ. ಈಗ ಅದಕ್ಕೆ ಅಮಟೆಕಾಯಿ ನೋಡಿ, ಸಿಹಿ ಅಮಟೆಕಾಯಿ ಇದು. ಹುಳಿ ಅಮಟೆಕಾಯಿ ಇರಲಿಲ್ಲ, ಸಿಹಿ ಅಮಟೆಕಾಯಿ, ಅದನ್ನ ಹಾಕ್ಕೊಂಡೆ. ಒಂದು ಅಮಟೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡೆ. ಆಮೇಲೆ 3 ಮೆಣಸಿನಕಾಯಿ, ಅದು ಖಾರ ಇರಲಿಲ್ಲ ಹೆಚ್ಚಿಗೆ, ಹಾಗಾಗಿ 3 ಹಾಕಿದೆ. ಖಾರ ಇದ್ದರೆ ಸಾಕಾಗ್ತಿತ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ನಮ್ಮ ಅಕ್ಕನ ಮನೇಲಿ ಯಾವಾಗಲೂ ಮಾಡ್ತಾ ಇರ್ತಾರೆ, ಅವರು ದಕ್ಷಿಣ ಕನ್ನಡದವರು, ಹಾಗಾಗಿ ಅವ್ರ ಮನೇಲಿ ಮಾಡ್ತಾ ಇರ್ತಾರೆ. ಚೆನ್ನಾಗಿ ಕುದಿ ಬರಬೇಕು. ಇದು ಬೇಯಿಸ್ಕೊಂಡಿದ್ದೇನೆ, ಮೊಗೆಕಾಯಿನೂ ಬೇಯಿಸ್ಕೊಂಡಿದ್ದು, ಹುರುಳಿಕಾಳನ್ನು ಬೇಯಿಸ್ಕೊಂಡಿದ್ದು, ಆದರೂ ಕೂಡ ಈಗ ಚೆನ್ನಾಗಿ ಕುದಿ ಬರಬೇಕದು. ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದೆ. ಅದು ಸಾಸಿವೆ ಒಗ್ಗರಣೆಲಿ ಹಾಕಿದ್ರೆ ಅಷ್ಟು ಟೇಸ್ಟ್ ಆಗೋದಿಲ್ಲ. ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆನೇ ಹಾಕಬೇಕು. ತುಂಬ ವಿಶೇಷವಾದಂಥ ಸಾರು, ಎಲ್ರಿಗೂ ಇಷ್ಟ ಅಲ್ಲ, ನನಗಂತೂ ತುಂಬ ಇಷ್ಟ. ಮಾಡಿ ಹಾಗಲಕಾಯಿ ಫ್ರೈ ನೋಡಿ, ಇದು ಫ್ರೈ ಮಾಡಲಿಕ್ಕೆ ಇಟ್ಟು ಹುರುಳಿಕಾಳಿನ ಸಾರು. ಸಿಂಪಲ್ಲಾಗಿ ನಮ್ಮಲ್ಲಿ ಊಟ, ಚಟ್ನಿ ಪುಡಿ, ಮಾಡಿ ಹಾಗಲಕಾಯಿ ಫ್ರೈ, ಆಮೇಲೆ ವೈಟ್ ರೈಸ್, ಅದಕ್ಕೆ ವಿಶೇಷವಾಗಿ ಮಾಡಿದಂಥ ಹಾರ್ಸ್ ಗ್ರಾಮ್ ಸಾರು, ಮೊಗೆಕಾಯಿ ಹಾಕಿ ಮಾಡಿದಂಥ ಸಾರು. ತುಂಬ ಟೇಸ್ಟಿ ಮತ್ತು ಹೆಲ್ದಿ. ಆಮೇಲೆ ಸ್ವಲ್ಪ ಮೊಸರು. ಇಷ್ಟು ಇವತ್ತಿನ ನಮ್ಮ ಊಟಕ್ಕೆ. ಬನ್ನಿ ಊಟ ಮಾಡಿ. ಈಗ 5:15. ನಾನು ಬಿಸಿಲಿದೆ ಅಂತ ಹಾಸಿಗೆ ಎಲ್ಲ ಹೊರಗಡೆ ಹಾಕಿದ್ದೆ ಬಿಸಿಲಿಗೆ, ಮತ್ತು ಸೋಫಾ ಕವರು ಎಲ್ಲ ಒಗೆದು ಹಾಕಿದ್ದೆ, ಬಟ್ಟೆ ಎಲ್ಲ. ಈಗ ಅದನ್ನ ತೊಗೊಂಡು ಬರ್ತಾ ಇದ್ದೇನೆ ಒಳಗಡೆ. ಈಗ ಮತ್ತೆ ಈಗ ಬಿಸಿಲು ಬರೋದಿಲ್ಲ, 5:15 ಆಯ್ತಲ್ಲ, ಹಾಗಾಗಿ ನಮ್ಮ ಅತ್ತೆ ನಾನು ಒಳಗೆ ತೊಗೊಂಡು ಹೋಗ್ತೇನೆ ಅಂದರು. ಅರ್ಧದಲ್ಲೇ ಕೊಡು, ಮತ್ತೆ ಇನ್ನೊಂದು ತೊಗೊಂಡು ಬರೋದಿದೆಯಲ್ಲ ಅಂತ ಅಂದರು, ಬಟ್ಟೆ ಎಲ್ಲ ತೆಗೆಯೋದಿದೆ ಅಂತ. ಬೇಡ ಅಂದರು, ಅವರು ತೊಗೊಂಡ್ರು, ಅಲ್ಲೇ ಒಳಗಡೆ ಇಟ್ಕೊಂಡ್ರು. ಚೆನ್ನಾಗಿ ಬಿಸಿಲಿಗೆ ಒಣಗಿದೆ, ಖುಷಿಯಾಯಿತು. ಹಾಗೆಲ್ಲ ಒಣಗಿದ್ರೆ ಖುಷಿಯಾಗಿ. ನನಗೆ ಸ್ಕೂಲಿಂದ ಬಂದ್ಲೀಗ, ಬಂದ ತಕ್ಷಣ ಅವಳಿಗೆ ಬಂದ ತಕ್ಷಣ ಅವಳಿಗೆ ಅಲ್ಲಿ ಬಂದೇ ಮುಟ್ಟಲಿಲ್ಲ. ತಿಂಡಿ ಏನು ಅಂತ ಅಂದ್ಲು. ನಾನಂದೆ ಬೆಳಿಗ್ಗೆ ಉದ್ದಿನ ದೋಸೆ ಮಾಡಿದ್ದೆ ಅಲ್ಲ, ಅದ್ರ ಹಿಟ್ಟಿದೆ, ಉದ್ದಿನ ದೋಸೆ ಮಾಡಿಕೊಡ್ತೇನೆ, ಜುನ್ಕನೂ ಇದೆ ಅಂತ ಹೇಳಿದೆ. ಅಷ್ಟಕ್ಕೆ ಅವಳು ನನಗೆ ಬೇಡ, ನಾನು ತಿನ್ನೋದಿಲ್ಲ ಅಂತ ಅಂದ್ಲು. ಫ್ರೆಂಡ್ಸ್, ಬಿಸಿ ದೋಸೆ ಮಾಡಿಕೊಡ್ತಂದರೆ ಬೇಡ ಅಂತಾಳೆ. ಮತ್ತೇನು ಮಾಡೋದು, ಬಿಸ್ಕಿಟ್ ಇದೆ, ಓರಿಯೋ ಬಿಸ್ಕಿಟ್, ಅದನ್ನೇ ತಿಂತೆ ಅಂತ ಹೇಳಿದ್ಲು. ತಿನ್ಕೊ ಅಂದೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು 7 ಗಂಟೆನೂ ಆಗಿರೋದಿಲ್ಲ, ಆವಾಗ ಹಸು ಅಂತಾಳೆ. ನೋಡಿ ಮಕ್ಕಳಿಗೆ ಎಷ್ಟು ಸೊಕ್ಕು ಅಂತ ಅಲ್ಲ. ಬಿಸಿ ದೋಸೆ ಮಾಡಿಕೊಡ್ತೇನೆ ಅಂತ ಹೇಳಿದ್ರೆ ಬೇಡ. ನಮ್ಗೆ ಆವಾಗ ಸ್ಕೂಲಿಂದ ಬಂದ ತಕ್ಷಣ ತಿನ್ನಲಿಕ್ಕೂ ಏನೂ ಇರಲಿಲ್ಲ. ಈಗಿನ ಮಕ್ಕಳಿಗೆ ಎಷ್ಟೆಲ್ಲ ಸವಲತ್ತಿದ್ರು ಅದು ಬೇಡ ಇದು ಬೇಡ, ಅವ್ರವ್ರ ಕರ್ಮ ಅನುಭವಿಸೋದು ಅಷ್ಟೇ. ಕಸನೆ ಕಾಯನ ಪಟ ಕೊಂದು ಚಯನ, ಅದರಲ್ಲೂ ಗಡ್ಬಡಿ, ಪಟ ಮಾಡ್ಕೊಡೋದು. ಫ್ರೆಂಡ್ಸ್ ನೋಡಿ, ಸೋರೆಕಾಯಿ ನಮ್ಮ ಹಸ್ಬೆಂಡ್ ತಂದಿಟ್ಟಿದ್ದಾರೆ. ಮತ್ತು ಇದು ಹುಳಿ ಅಮಟೆಕಾಯಿ. ಮೊನ್ನೆ ಸಿಹಿ ಅಮಟೆಕಾಯಿ ತಂದಿದ್ರು, ಈಗ ಹುಳಿ ಅಮಟೆಕಾಯಿ. ಇದು ನಮ್ಮ ಅಮ್ಮನ ಮನೆಯಲ್ಲೆಲ್ಲ ತುಂಬ ಆಗ್ತಿತ್ತು. ಆಮೇಲೆ ಮರನೇ ಕಳೆದುಬಿಟ್ರು ಮನೆ ಕಟ್ಟುವಾಗ, ಈಗ ಮರನೇ ಇಲ್ಲ. ಈಗ ತುಂಬ ವರ್ಷಗಳ ನಂತರ ನೋಡಿದ್ ನಾನು. ನೋಡಿ
ಹುಳಿ ಎಮ್ಟಿಕಾಯಿ. ಇವತ್ತು ಬೆಳಿಗ್ಗೆ ನನಗೆ ನೀರು ಹಾಕಲಿಕ್ಕೆ ಆಗಲಿಲ್ಲ, ಗಿಡಗಳಿಗೆಲ್ಲ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಈಗ ಹಾಕ್ತಾಯಿದ್ದೇನೆ. ಸಂಜೆ ಅಥವಾ ಬೆಳಿಗ್ಗೆ ಹಾಕಬೇಕು, ಮಧ್ಯಾಹ್ನ ಹೊತ್ತಿಗೆಲ್ಲ ಹಾಕಬಾರ್ದು ಅಂತಾರೆ ಗಿಡಗಳಿಗೆ. ಹಾಗಾಗಿ ನಾನು ಈಗ ಸಂಜೆ ಟೈಮಲ್ಲ 5:30 6 ಗಂಟೆ ಆಗಲಿಕ್ಕೆ ಬಂತು, ಹಾಗಾಗಿ ಗಿಡಗಳಿಗೆಲ್ಲ ನೀರು ಹಾಕಿದೆ. ಫ್ರೆಂಡ್ಸ್, ಇಲ್ಲಿ ಒಂದು 2-3 ಅಡಿಕೆ ಗಿಡ ಆಗಿಬಿಟ್ಟಿದೆ. ಅದನ್ನ ತೆಗಿತಾ ಇದ್ದೇನೆ, ಯಾಕಂದರೆ ಇಲ್ಲಿ ನಾವು ನೆಡೋದಿಲ್ಲ ಮತ್ತು ಅಡಿಕೆ ಗಿಡನೂ ಬೇಡ ನಮಗೆ. ಸೊ ಹಂಗಾಗಿ ಇಲ್ಲಿ ನೀರು ಬೀಳ್ತದಲ್ಲ, ಮಳೆಗಾಲದಲ್ಲಿ ಚಿಗುರು ಕೊಡೋದೇ ಹೆಚ್ಚದು. ಮತ್ತು ಅಡಿಕೆ ಗಿಡ ಇಲ್ಲಿ ಹೆಂಗಾಯಿತು ಅಂತ ಅನಿಸ್ಬೋದು ನಿಮಗೆ. ನೋಡಿ, ಇಲ್ಲಿ ಪಕ್ಕದ ಮನೆಯವರು ಗಿಡ ಆ ಕಡೆ ಇದೆ, ಅದು ಅಡಿಕೆ ಈ ಕಡೆ ಬೀಳುತ್ತೆ ಒಂದೊಂದು ಸಲ, ಹಾಗಾಗಿ ಗಿಡ ಆಗಿದೆ. ಇವಳು ನಮ್ಮ ಸಾನ್ವಿ. ನಾನು ಸಂಜೆ ಟೈಮಿಗೆ ಸ್ನ್ಯಾಕ್ಸ್ ಏನೂ ಇರಲಿಲ್ಲ, ಹಾಗಾಗಿ ಶೇಂಗಾ ತಿಂತಾಯಿದ್ದೆ. ನಾನು ಹೆಚ್ಚಾಗಿ ಏನೂ ತಿನ್ನೋದಿಲ್ಲ, ದೋಸೆ ಇದ್ದರೂ ದೋಸೆ ತಿನ್ನೋದಿಲ್ಲ, ಏನೂ ತಿನ್ನೋದಿಲ್ಲ ನಾನು. ಈ ಥರ ಶೇಂಗಾ, ಕಡಲೆ ಈ ಥರ ಇದ್ದರೆ, ಮತ್ತು ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ ತಿಂತೇನೆ ಸಂಜೆ, ಇಷ್ಟೇ ನಮಗೆ. ಸೊ ಟೈಮ್ 8:30 ಇದ್ದೇನೆ. ಬಿಸಿಲು ಹಾಕಿದ್ರು, ಅವಳಿಗೆ ಊಟಕ್ಕೆ ಬಡಿಸ್ಬೇಕೀಗ. ಅವಳಿಗಾಗಿ ನೋಡಿ, ಮಾಡಿ ಹಾಗಲಕಾಯಿ ಫ್ರೈ ಮಾಡಿದ್ನಲ್ವ, ಇಷ್ಟಿಟ್ಟಿದೆ, ಒಂದು 5-6 ಇಟ್ಟಿದ್ದೆ. ಅವಳಿಗೆ ಫ್ರೈ ಮಾಡಿಕೊಟ್ಟೆ, ಬಿಸಿ ಬಿಸಿದು. ಹಾಲು ಕಾಯಿಸ್ಲಿಕ್ಕಿಟ್ಟೆ, ಮತ್ತು ಹುರುಳಿಕಾಳಿನ ಸಾರು ಬಿಸಿ ಮಾಡ್ತಾಯಿದ್ದೇನೆ. ಅನ್ನ ಬಿಸಿ ಮಾಡಾಗಿದೆ. ಈಗ ಅವಳ ಜೊತೆನೇ ನಾನು ಕೂಡ ಊಟ ಮಾಡ್ತೇನೆ. ಬೆಳಿಗ್ಗೆ ಮಾಡಿದ ಜುಣಕ ಕೂಡ ಇದೆ, ನಿಮಗೆ ನಾನು ಜುಣಕ ತೋರಿಸಿರಲಿಲ್ಲ, ಜುಣಕ ಕೂಡ ಇದೆ, ಇಷ್ಟಿದೆ. ಸಂಜೆ ಟೈಮಿಗೆ ಅವಳು ದೋಸೆ ತಿಂದರೆ ಈ ಜುಣಕ ಇರ್ತಿರ್ಲಿಲ್ಲ, ಅವಳ ಜೊತೆ ನಾನು ಕೂಡ ದೋಸೆ ತಿಂತಿದ್ದೆ, ನಮ್ಮ ಅತ್ತೆನೂ ಕೂಡ ತಿಂತಿದ್ರು. ಅವಳಿಗೆ ಬೇಡ ಅಂದರೆ ನಮ್ಗೆ ಯಾರಿಗೂ ಬೇಡ, ಹೀಗೆ. ಅವಳು ತಿಂತಾಳೆ ಅಂದರೆ ದೋಸೆ ಮಾಡೋದು, ಇಲ್ಲಾಂದರೆ ದೋಸೆ ಮಾಡೋದೇ ಇಲ್ಲ. ಊಟ ಮಾಡಿಕೊಂಡು ಸಿಗ್ತೇನೆ. ಅನಾಗ ಊಟ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದಾಳೆ ನೋಡಿ ಹಾಲಲ್ಲಿ. ಇವತ್ತು ಟಿ ವಿ ಸರಿ ಇಲ್ಲ, ಟಿ ವಿ ಕೆಟ್ಟೋಗಿದೆ, ಹಾಗಾಗಿ ಊಟ ಮಾಡ್ಲಿಕ್ಕೆ ಹಾಲಲ್ಲಿ ಪರ್ಮಿಷನ್ ಕೊಟ್ಟೆ ಅವಳಿಗೆ. ಕಷ್ಟಲ್ಲ ಗುಂಡಿ ಹುರುಳಿಕಾಳು ಸಾರು ಹೇಗಾಗಿದೆ? ಹಾಂ, ಚೆನ್ನಾಗಾಗಿದೆ. ಮತ್ತೆ ಮಾಡಬೇಕು, ಮತ್ತೆ ಮಾಡ್ದೆ ತಿನ್ನೋದಿಲ್ಲ ಅವಳು. ಒಂದೇ ಸಲ ಅವಳಿಗೆ ಯಾವುದೇ ಟೇಸ್ಟ್ ಇದ್ರೂ ಒಂದೇ ಸಲ. ಬಾಯ್, ಹೊರಗಡೆ ಹೋಗ್ತೇನೆ, ಬಾಯ್ ಬಾಯ್. ನಾನು ಇವತ್ತು ಅನಗನ ಜೊತೆ ಸ್ವಲ್ಪ ಅನ್ನನೇ ಊಟ ಮಾಡಿದೆ. ಇವತ್ತೇನು ಬೇರೆ ಮಾಡ್ಕೊಳ್ಳಿಲ್ಲ, ಸ್ವಲ್ಪ ಅಂದರೆ ಸ್ವಲ್ಪ ಒಂದು 2 ತುತ್ತಷ್ಟೇ ತಿಂದೆ. ಊಟ ಆದಮೇಲೆ ರಾತ್ರಿ ನಾನು ಒಂದು 2-3 ರೌಂಡ್ ನಾನು ಹೀಗೆ ಅಂಗಳಕ್ಕೆ ಬಂದು ತಿರುಗಾಡ್ತೇನೆ. ಈ ಥರ ನನಗೆ ಖುಷಿ ಆಗ್ತದೆ. ಮತ್ತು ಸ್ವಲ್ಪ ಊಟ ಆದಮೇಲೂ ಕೂಡ ಹಾಗೆ ತಿರುಗಾಡಬೇಕು ಅಂತಾರಲ್ಲ, ಹಾಗಾಗಿ ಎಲ್ರದ್ದು ಊಟ ಮುಗಿಸಿ ಆಯಿತು. ನಾನು ಪಾತ್ರೆ ತೊಳಿತಾ ಇದ್ದೇನೆ. ಇವತ್ತೊಂದು ಸ್ವಲ್ಪ ಹೆಚ್ಚಿಗೆ ಪಾತ್ರೆ ಇದೆ, ಯಾಕೋ ಗೊತ್ತಿಲ್ಲ, ಪಾತ್ರೆ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತದೆ. ನನಗೆ ಪಾತ್ರೆ ತೊಳೆಯೋದೇನು ಬೇಜಾರಿಲ್ಲ. ಸೊ ಪಾತ್ರೆ ತೊಳಿತಾ ಇದ್ದೇನೆ. ನಾನು ಏನಾದರೂ ಪ್ರವಚನ ಅಥವಾ ಏನಾದರೂ ಓಲ್ಡ್ ಸಾಂಗ್ಸು ಈ ಥರ ಕೇಳ್ತಾ ಪಾತ್ರೆ ತಿಕ್ಕೋದು ನನಗೆ ಬೇಜಾರು ಬರೋದಿಲ್ಲ. ಇಲ್ಲಾಂದರೆ ಸುಮ್ಮನೆ ಬೇಜಾರು ಬಂದಂಗೆ ಆಗ್ತದೆ. ಹಾಗೆ ನಾನು ಓಲ್ಡ್ ಸಾಂಗ್ಸ್ ಎಲ್ಲ ಕೇಳ್ತಾ ಪಾತ್ರೆ ತಿಕ್ತಾ ಇದ್ದೇನೆ. ಪಾತ್ರೆ ಎಲ್ಲ ತೊಳೆದಾಯಿತು, ಊಟ ಎಲ್ಲ ಮಾಡಿ ಪಾತ್ರೆ ತೊಳೆದಾಯಿತು. ಇಷ್ಟು ಪಾತ್ರೆ ಆವಾಗಿಂದ ಆವಾಗ ಪಾತ್ರೆ ತೊಳೆದು ಬಿಡ್ತೇನೆ, ಯಾಕಂದರೆ ಹೆಚ್ಚಿಗೆ ಆಗ್ತದಂತೆ. ಆದರೂ ಕೂಡ ಅಷ್ಟು ಪಾತ್ರೆ ಆಗಿದೆ. ಇಲ್ಲಾಂದರೆ ಒಂದು ರಾಶಿ ಇಟ್ಟರೆ ಮತ್ತೆಷ್ಟು ಪಾತ್ರೆ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ನಾನು ಸ್ವಲ್ಪ ಪಾತ್ರೆ ಯೂಸ್ ಮಾಡೋದು ಹೆಚ್ಚು. ನನಗೆ ಒಂದು ಪಾತ್ರೆ ಮುಟ್ಟಿದ್ರೆ ಅದು ತೊಳಿಲೇಬೇಕು, ಆ ಥರ ನಾನು. ಕೆಲವರು ಅಂದರೆ ಒಂದು ಸ್ವಲ್ಪ ಪಾತ್ರೆಯಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ, ನನಗೆ ಹಂಗಿಲ್ಲ. ನಾನು ಪಾತ್ರೆ ಹೆಚ್ಚು ಬೇಕಾಗ್ತದೆ. ನಾವು ಒಂದಕ್ಕೆ ಯೂಸ್ ಮಾಡಿದ ಪಾತ್ರೆ ಇನ್ನೊಂದಕ್ಕೆ ಯೂಸ್ ಮಾಡೋದಿಲ್ಲ. ಹಾಗಂತೇಳಿ ನನಗೆ ಪಾತ್ರೆ ತಿಕ್ಕಲಿಕ್ಕೂ ಬೇಜಾರೇನಿಲ್ಲ, ಎಷ್ಟು ಪಾತ್ರೆ ಆದರೂ ತೊಳಿತೇನೆ. ಮತ್ತೇನು ಕೆಲಸ ಇದೆ ಅಲ್ಲ, ಅದೇ ಮಾಡ್ತಾ ಕೂತ್ಕೊಂಡ್ರೆ ಆಯಿತು. ಇವತ್ತು ಜೀರಿಗೆ ಕಷಾಯ ಮಾಡೋದಿಲ್ಲ ಫ್ರೆಂಡ್ಸ್, ಯಾಕಂದರೆ ಅದು ಹ್ಯಾಬಿಟ್ ಆಗಬಾರ್ದು. ಇವತ್ತೊಂದಿನ ಗ್ಯಾಪ್, ಯಾವುದೇ ಆಗಲಿ ಹ್ಯಾಬಿಟ್ ಆಗಬಾರ್ದು. ಈಗ ಟೀ ಕಾಫಿ ಕುಡ್ದಂಗೆ, ಕೆಲವರಿಗೆ ಟೀ ಕಾಫಿ ಬಿಟ್ಟರೆ ಒಂದಿನ ಕುಡಿಲಿಲ್ಲ ಅಂದರೆ ತಲೆನೋವು ಈ ಥರ ಬರ್ತದಲ್ಲ, ಹಾಗೆ ನಾನು ಮೊದಲು ಹಾಗೆ ಆಗ್ತಿತ್ತು. ನಾನು ಚಹಾ ಕುಡಿಬೇಕಿದ್ರೆಲ್ಲ ಒಂದಿನ ತಪ್ಪಿಸಿದ್ರೆ ತಲೆನೋವು ಈ ಥರ. ಅದು ತಲೆನೋವು ನಿಜವಾಗ್ಲೂ ಬರ್ತಿತ್ತು ಅಥವಾ ನಮ್ಮ ಭ್ರಮೆನೋ ಅಂತ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ನಮ್ಗದು ಮನಸ್ಸಲ್ಲಿ ಇರ್ತದಲ್ಲ, ನಾ ಇವತ್ತು ಚಹಾ ಕುಡಿಲಿಲ್ಲ, ನನಗೆ ತಲೆನೋವು ಬರ್ತಿದೆ ಅಂತ ಆ ಭ್ರಮೆಯಲ್ಲಿ ನಮಗೆ ಇನ್ನಷ್ಟು ತಲೆನೋವು ಬರ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಇವತ್ತು ಗ್ಯಾಪ್, ಜೀರಿಗೆ ಕಷಾಯ ಇಲ್ಲ, 1-2 ದಿನ ಗ್ಯಾಪ್ ಅದು. ಮತ್ತೆ ನಾಳೆ ಸಿಗೋಣ ಫ್ರೆಂಡ್ಸ್. ಗುಡ್ ನೈಟ್, ಬಾಯ್ ಬಾಯ್. ಪ್ಲೀಸ್ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ತಪ್ಪು ಒಪ್ಪುಗಳಿದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಬಾಯ್, ಗುಡ್ ನೈಟ್.